ನಮಸ್ಕಾರ ವೀಕ್ಷಕರೇ, ಇವತ್ತಿನ ನಮ್ಮ ಟಾಪಿಕ್ ಏನೆಂದರೆ ಪ್ರಪಂಚದಲ್ಲಿನ ಟಾಪ್ 10 ಅತಿ ಎತ್ತರವಾದ ಮಾನವ ನಿರ್ಮಿತ ವಿಗ್ರಹಗಳ ಬಗ್ಗೆ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ, ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ನಂಬರ್ 10, ದಾಯ್ಕನೂನ್ ಆಫ್ ಕೀಟಾ. ಇದು ಜಗತ್ತಿನ ಎತ್ತರದ ಪ್ರತಿಮೆಗಳಲ್ಲಿ ಒಂದಾಗಿದ್ದು, ಇದು ಜಪಾನ್ನ ಸಂಸ್ಕೃತಿಯ ಪ್ರಕಾರ ದಾಯ್ಕನೂನ್ ಎಂಬ ಕರುಣೆಯ ದೇವತೆಯ ಪ್ರತಿಮೆಯಾಗಿದೆ. ಇದು ಒಟ್ಟು 88 ಮೀಟರ್ ಎತ್ತರವಿದ್ದು 1975ರಲ್ಲಿ ಇದರ ನಿರ್ಮಾಣ ಪ್ರಾರಂಭವಾಗಿ 1989ರಲ್ಲಿ ಸಂದರ್ಶನಕ್ಕೆ ಸಿದ್ಧವಾಗಿತ್ತು. ಇದು ಬಿಳಿ ಕಲ್ಲಿನಿಂದ ನಿರ್ಮಿಸಲಾಗಿದೆ. ನಂಬರ್ 9, ಸೆಂದೈ ದಾಯ್ಕನೂನ್. ಇದು ಈ ಮುಂದೆ ಹೇಳಿರುವ ಹಾಗೆ ಕರುಣೆಯ ದೇವತೆಯ ಪ್ರತಿಮೆಯಾಗಿದ್ದು, ಇದು ಒಟ್ಟು 100 ಮೀಟರ್ ಎತ್ತರವಿದೆ. 1991ರಲ್ಲಿ ಇದನ್ನು 4 ಬಿಲಿಯನ್ ಯೆನ್ನಷ್ಟು ಖರ್ಚು ಮಾಡಿ ನಿರ್ಮಿಸಿದ್ದಾರೆ. ಇದರ ಕೈಯಲ್ಲಿ ಚಿಂತಾಮಣಿ ರತ್ನ ಇರುತ್ತದೆ. ಇದು ಅವರ ಕೋರಿಕೆಗಳನ್ನು ತೀರಿಸುತ್ತದೆ ಎಂದು ಅಲ್ಲಿನ ಸ್ಥಳೀಯ ಜನರ ನಂಬಿಕೆಯಾಗಿದೆ. ನಂಬರ್ 8, ಗ್ರೇಟ್ ಬುದ್ಧ ಆಫ್ ಥೈಲ್ಯಾಂಡ್. ಇದು ಏಷ್ಯಾದ 2ನೇ ಅತಿದೊಡ್ಡ ಪ್ರತಿಮೆಯಾಗಿದೆ. ಇದು ಥೈಲ್ಯಾಂಡ್ನ ವಾಟ್ ಮಯುಂಗ್ ಎಂಬಲ್ಲಿ 1990ರಲ್ಲಿ 104 ಮಿಲಿಯನ್ ಬಾತ್ಗಳ ವೆಚ್ಚದಲ್ಲಿ ನಿರ್ಮಾಣಗೊಂಡಿದ್ದು, 18ನೇ ಶತಮಾನದ ಬರ್ಮೀಸ್ ಆಕ್ರಮಣದಲ್ಲಿ ನಾಶಗೊಂಡ ಇದನ್ನು 1992ರಲ್ಲಿ ಪುನರ್ ನಿರ್ಮಾಣ ಆರಂಭಿಸಿ 2008ರಲ್ಲಿ ಪೂರ್ಣಗೊಳಿಸಿದ್ದಾರೆ. ಇದು 92 ಮೀಟರ್ ಎತ್ತರವಿದೆ. ನಂಬರ್ 7, ಮದರ್ ಆಫ್ ಆಲ್ ಏಷಿಯಾ. ಇದು 98.15 ಮೀಟರ್ನಷ್ಟು ಎತ್ತರವಿದ್ದು, ಇದು ಜಗತ್ತಿನ ಅತಿ ಎತ್ತರದ ಮೇರಿ ಮಾತೆಯ ಪ್ರತಿಮೆಯಾಗಿದೆ. ಏಷ್ಯಾ ಮತ್ತು ಜಗತ್ತಿನ ಐಕ್ಯತೆ ಹಾಗೂ ಶಾಂತಿಯ ಸಂಕೇತವಾಗಿ 2014ರಲ್ಲಿ ಆರಂಭಿಸಿ 2021ರಲ್ಲಿ ಇದರ ನಿರ್ಮಾಣ ಪೂರ್ಣಗೊಂಡಿತ್ತು. ಇದು ಫಿಲಿಪೈನ್ಸ್ನ ಅತಿ ಎತ್ತರವಾದ ಪ್ರತಿಮೆಯಾಗಿದೆ. ನಂಬರ್ 6, ಗುಶಾನ್ ಗುನಿಯಾನ್. ಇದು ಚೀನಾದ ಹುನಾನ್ ಪ್ರಾಂತ್ಯದಲ್ಲಿದ್ದು ಒಟ್ಟು 99 ಮೀಟರ್ನಷ್ಟು ಎತ್ತರವಿದೆ. ಬ್ರೌನ್ಸ್ನಿಂದ ನಿರ್ಮಾಣಗೊಂಡಿದ ಇದು ಸಹಸ್ರ ಕೈಗಳು ಮತ್ತು ತಲೆಗಳನ್ನು ಹೊಂದಿದೆ. ಅವು ಎಮೋಷನ್ಸ್ ಅನ್ನು ತೋರಿಸುತ್ತವೆ. 2009ರಲ್ಲಿ ಅಲ್ಲಿನ ಸ್ಥಳೀಯ ಸರ್ಕಾರ ಮತ್ತು ವ್ಯಾಪಾರಿ ಹಾಗೂ ಧಾರ್ಮಿಕ ಸಂಸ್ಥೆಗಳು ದೇಣಿಗೆಯನ್ನು ಸಂಗ್ರಹಿಸಿ ಇದರ ಮೂಲಕ ಇದನ್ನು ನಿರ್ಮಿಸಿವೆ. ನಂಬರ್ 5, ಉಶಿಕು ದಾಯ್ಬುತ್ಸು. ಈ ಉಶಿಕು ದಾಯ್ಬುತ್ಸು ಪ್ರತಿಮೆ ಜಪಾನ್ನ ಇಬಾರಿಕ್ ಪ್ರಾಂತ್ಯದ ಉಶಿಕು ಎಂಬ ನಗರದಲ್ಲಿ ಇದೆ. ಇದು ಒಟ್ಟು 120 ಮೀಟರ್ ಎತ್ತರದ ಬೌದ್ಧ ಬುದ್ಧನ ವಿಶಾಲ ಪ್ರತಿಮೆ ಆಗಿದೆ. 1993ರಲ್ಲಿ ನಿರ್ಮಾಣವಾಗಿದ್ದ ಇದು ಇದರ ಒಳಗೆ 9 ಅಂತಸ್ತುಗಳನ್ನು ಒಳಗೊಂಡಿದ್ದು, ಒಳಗಡೆ ಲಿಫ್ಟ್ನ ಸೌಲಭ್ಯದಿಂದ ಮೇಲೇರಿ ನಗರದ ವೀಕ್ಷಣೆಯನ್ನು ಕಾಣುವಂತಿದೆ. ನಂಬರ್ 4, ವಿಶ್ವಾಸ ಸ್ವರೂಪಂ. ಈ ವಿಶ್ವಾಸ ಸ್ವರೂಪಂ ಎಂಬ ಈ ಶಿವನ ಪ್ರತಿಮೆ 112 ಮೀಟರ್ನಷ್ಟು ಎತ್ತರವಿದ್ದು, ಪ್ರಪಂಚದ ಅತಿ ಎತ್ತರದ ಶಿವನ ಪ್ರತಿಮೆಯಾಗಿದೆ. ಇದು ಭಾರತದ ರಾಜಸ್ಥಾನ್ ರಾಜ್ಯದ ರಾಜ್ಸಮುಂದ್ ಜಿಲ್ಲೆಯ ನಾಥದ್ವಾರ ಪಟ್ಟಣದಲ್ಲಿದೆ. 2011ರಲ್ಲಿ ಅಲ್ಲಿನ ಸ್ಥಳೀಯ ಉದ್ಯಮಿಗಳು, ಧಾರ್ಮಿಕ ಟ್ರಸ್ಟ್ಗಳು ಇದರ ನಿರ್ಮಾಣವನ್ನು ಆರಂಭಿಸಿದವು. 2022ರಲ್ಲಿ ಇದರ ನಿರ್ಮಾಣ ಮುಕ್ತಾಯಗೊಂಡಿತು. ನಂಬರ್ 3, ಲೆಕ್ಯೂನ್ ಸೆಕ್ಯಾ. ಇದು ಮಯನ್ಮಾರ್ ದೇಶದ ಸಂಗೈಂಗ್ ಪ್ರದೇಶದ ಮಾನ್ವಾ ಪಟ್ಟಣದ ಬಳಿಯ ಕಟ್ಕಾನ್ ಟೌಂಗ್ ಎಂಬ ಗ್ರಾಮದಲ್ಲಿ ಮಹಾಕಾಯ ಬುದ್ಧನು ನಿಂತ ಪ್ರತಿಮೆಯಾಗಿದೆ. ಇದು ಸುಮಾರು 116 ಮೀಟರ್ನಷ್ಟು ಎತ್ತರವಿದ್ದು 1996ರಲ್ಲಿ ಆರಂಭಗೊಂಡಿದ್ದು ಇದರ ನಿರ್ಮಾಣ 2008ರಲ್ಲಿ ಇದರ ನಿರ್ಮಾಣವು ಮುಕ್ತಾಯವಾಯಿತು. ಇದು ವಿಶ್ವದ 3ನೇ ಅತಿ ಎತ್ತರದ ಪ್ರತಿಮೆಯಾಗಿದೆ. ನಂಬರ್ 2, ಸ್ಪ್ರಿಂಗ್ ಟೆಂಪಲ್ ಬುದ್ಧ. ಇದು ಚೀನಾದ ಹೆನಾನ್ ಪ್ರಾಂತ್ಯದ ಲುಶಾನ್ ಕೌಂಟಿಯ ಎಂಬ ಪಟ್ಟಣದಲ್ಲಿದೆ. ವಿಶ್ವದ ಅತಿ ಎತ್ತರದ ಬುದ್ಧನ ಪ್ರತಿಮೆಗಳಲ್ಲಿಯೂ ಇದು ಒಂದಾಗಿದೆ. ಇದು ಒಟ್ಟು 208 ಮೀಟರ್ನಷ್ಟು ಎತ್ತರವಿದ್ದು, ಇದರ ನಿರ್ಮಾಣ ಅವಧಿ 1997ರಲ್ಲಿ ಕಾಮಗಾರಿ ಆರಂಭವಾಗಿ 2008ರ ವೇಳೆಗೆ ಪೂರ್ಣಗೊಂಡಿತು. ಇದು ಒಟ್ಟು 2000 ಟನ್ನಷ್ಟು ಕಾಪರ್ನಿಂದ ನಿರ್ಮಾಣ ಮಾಡಲಾಗಿದೆ. ಇದನ್ನು ನಂಬರ್ 1, ಸ್ಟ್ಯಾಚ್ಯೂ ಆಫ್ ಯೂನಿಟಿ. ಏಕತಾ ಪ್ರತಿಮೆ. ಇದು ಭಾರತದ ಗುಜರಾತ್ನ ಏಕತಾ ನಗರದಲ್ಲಿದೆ. ನರ್ಮದಾ ನದಿ ತೀರದಲ್ಲಿರುವ ಇದು 240 ಮೀಟರ್ನಷ್ಟು ಎತ್ತರವಿದ್ದು, ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಮೂರ್ತಿಯಾಗಿದೆ. 2013ರಲ್ಲಿ ಇದರ ನಿರ್ಮಾಣ ಆರಂಭವಾಗಿ 2017ರ ಹೊತ್ತಿಗೆ ಇದರ ನಿರ್ಮಾಣ ಪೂರ್ಣಗೊಂಡಿತು. ಇದು ಪ್ರಪಂಚದಲ್ಲಿನ ಮಾನವ ನಿರ್ಮಿತ ಅತಿ ಎತ್ತರವಾದ ವಿಗ್ರಹವಾಗಿದೆ. ಈ ಥರದ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೋಸ್ಕರ
ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮಾತ್ರ ಮರೆಯಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.